ನಮ್ಮ ಜೊತೆ ಈಗ ಕಾಡು ಮಲ್ಲೇಶ್ವರ ದೇವಸ್ಥಾನದ ಅರ್ಚಕರಾದ ಶರತ್ ದೀಕ್ಷಿತ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಯಾವ ರೀತಿ ಪೂಜಾ ಪುನಸ್ಕಾರಗಳು ನೆರವೇರಿದೆ? ಅಭಿಷೇಕ ಯಾವ ರೀತಿ ಆಗಿದೆ? ಬೆಳಿಗ್ಗೆ 3:30ಗೆ ಇಲ್ಲಿ ಅಭಿಷೇಕಗಳು ಶುರು ಆಗಿದೆ. 3:30ಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿ 5:30ಗೆ ಮಹಾಮಂಗಳಾರತಿ ಆಗಿ ಅವು ವಿಶೇಷ ಅಲಂಕಾರ. 2 ಗಜ ಇಟ್ಟಿದ್ದೀವಿ. ಆನೆ ಸೊಂಡ್ಲಿಂದ ಸ್ವಾಮಿಗೆ ನೀರು ಬೀಳ್ತಾನೆ ಇರುತ್ತೆ. ಅದು ನಿರಂತರವಾಗಿ ಅಭಿಷೇಕ ಆಗಿರುತ್ತೆ. ಆಮೇಲೆ 108 ಲಿಂಗಗಳು ಇಟ್ಟಿದ್ದೀವಿ. 108 ಲಿಂಗಗಳು ದರ್ಶನ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಅಲಂಕಾರ ಮಾಡಿ ಅದೊಂದು ಲಿಂಗ ಒಂದು ಪ್ರತಿಷ್ಠೆ ಮಾಡಿದ್ದೀವಿ. ಅದಾದಮೇಲೆ ನಿರಂತರವಾಗಿ ಸ್ವಾಮಿಗೆ ಜಲಾಭಿಷೇಕ ಆಗ್ತಾ ಇರುತ್ತೆ. ಸಂಜೆ ಬಂದು ಗಿರಿಜಾ ಕಲ್ಯಾಣೋತ್ಸವ ಇರುತ್ತೆ. ನಿರಂತರವಾಗಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ವತಿಯಿಂದ ನಿರಂತರವಾಗಿ ಪ್ರಸಾದ ವಿನಿಯೋಗಗಳಿದೆ. ಆಮೇಲೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 3ರಿಂದ ಪೂಜಾ ಪುನಸ್ಕಾರಗಳು, ಅಭಿಷೇಕ. ಹೌದು, ಬೆಳಗ್ಗೆ 3 ಗಂಟೆಯಿಂದಲೇ ಶುರುವಾಗಿದೆ. 3:30ಗೆ ಸಂಕಲ್ಪ ಆಗಿ 4 ಗಂಟೆಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ, 5:30ಗೆ ಮಹಾಮಂಗಳಾರತಿ. ಈಗ ಮತ್ತೆ ಬರುವಂತ ಭಕ್ತಾದಿಗಳಿಗೆ ತುಂಬಾ ಜನ ಬರ್ತಿದ್ರೆ, ಮತ್ತೆ ಸಂಜೆ ಯಾವ ರೀತಿ ಇರುತ್ತೆ, ಇಲ್ಲಿ ಜಾಗರಣೆ ಯಾವ ರೀತಿ ಇರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಇಲ್ಲಿ ಯಾವ ರೀತಿ ಇರುತ್ತೆ? 4-5:30ಗೆ ಮಹಾಮಂಗಳಾರತಿ ಆಗಿದ ತಕ್ಷಣ ಇಂದನೂ ಕ್ಯೂ ಹಿಂಗೆ ಇರ್ತೀವ್ರೆ. ಹಿಂಗೆ ಇದು ಸಂಜೆ ರಾತ್ರಿ 4 ಗಂಟೆ, ಬೆಳಗಿನ ಜಾವ 3 ಗಂಟೆವರೆಗೂ ಹಿಂಗೆ ಇರುತ್ತೆ. ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಆಗ್ತಾರೆ ಹೊತ್ತು ಇದೇ ಥರನೇ ಹೋಗ್ತಾ ಇರ್ತಾರೆ. ಡೇ ಫುಲ್ ಓಪನ್ ದೇವಸ್ಥಾನ, ಮಧ್ಯರಾತ್ರಿವರೆಗೂ ಓಪನ್ ಆಗಿರುತ್ತೆ. ಮಧ್ಯರಾತ್ರಿ ಜಾಗರಣೆಗೆ ಗಿರಿಜಾ ಕಲ್ಯಾಣೋತ್ಸವ ಇದೆ. ನಮ್ಮ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಮಾರನೇ ದಿವಸ ಬ್ರಹ್ಮರಥೋತ್ಸವ ಇದೆ. ತುಂಬ ಜೋರು ವಿಜೃಂಭಣೆಯಿಂದ ನಡೆಯುತ್ತಿಲ್ಲ. ಸಾಕಷ್ಟು ಜನ ಬಂದಿದ್ದಾರೆ. ಮತ್ತು ಈ ಬಾರಿ ಹೂವಿನಿಂದ ಅಲಂಕಾರ, ಲಿಂಗು ಅಲಂಕಾರ ಆಗಿದೆ. ತುಂಬಾ ಆಕರ್ಷಣೆ ಕೇಂದ್ರ ಬಂದು ಆಗಿದೆ ಮುಂದ್ಗಡೆ. ಹೌದು, ಅದು ಲಿಂಗ ಪ್ರತಿ ವರ್ಷನೂ ಆಗ್ತಾ ಇದೆ. ಇಲ್ಲೂ ಅಷ್ಟೇ ಒಂದೊಂದು ಅಲಂಕಾರ ಪ್ರತಿ ವರ್ಷ ಬೇರೆ ಬೇರೆ ಥರ ಒಂದು ಸೆಲೆಕ್ಟ್ ಮಾಡಿ ಮಾಡ್ತಾ ಇರೋದು. ಸಾಕಷ್ಟು ಭಕ್ತಾದಿಗಳು ಬರ್ತಿದ್ದಾರೆ. ಏನು ಹೇಳ್ತೀರಾ ಭಕ್ತಾದಿಗಳಿಗೆ? ಭಕ್ತಾದಿಗಳಿಗೆಲ್ಲ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲ ಒಂದು ಸುಖ, ನೆಮ್ಮದಿ, ಶಾಂತಿ ಎಲ್ಲ ದೊರಕಲಿ ಅಂದ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊತೀವಿ. ಇದಿಷ್ಟು ಕಾಡು ಮಲ್ಲೇಶ್ವರ ದೇವಸ್ಥಾನ ಅರ್ಚಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಕಾಡು ಮಲ್ಲೇಶ್ವರ ದೇವಸ್ಥಾನದ ಅರ್ಚಕರಾದ ಶರತ್ ದೀಕ್ಷಿತ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಯಾವ ರೀತಿ ಪೂಜಾ ಪುನಸ್ಕಾರಗಳು ನೆರವೇರಿದೆ? ಅಭಿಷೇಕ ಯಾವ ರೀತಿ ಆಗಿದೆ? ಬೆಳಿಗ್ಗೆ 3:30ಗೆ ಇಲ್ಲಿ ಅಭಿಷೇಕಗಳು ಶುರು ಆಗಿದೆ. 3:30ಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿ 5:30ಗೆ ಮಹಾಮಂಗಳಾರತಿ ಆಗಿ ಅವು ವಿಶೇಷ ಅಲಂಕಾರ. 2 ಗಜ ಇಟ್ಟಿದ್ದೀವಿ. ಆನೆ ಸೊಂಡ್ಲಿಂದ ಸ್ವಾಮಿಗೆ ನೀರು ಬೀಳ್ತಾನೆ ಇರುತ್ತೆ. ಅದು ನಿರಂತರವಾಗಿ ಅಭಿಷೇಕ ಆಗಿರುತ್ತೆ. ಆಮೇಲೆ 108 ಲಿಂಗಗಳು ಇಟ್ಟಿದ್ದೀವಿ. 108 ಲಿಂಗಗಳು ದರ್ಶನ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಅಲಂಕಾರ ಮಾಡಿ ಅದೊಂದು ಲಿಂಗ ಒಂದು ಪ್ರತಿಷ್ಠೆ ಮಾಡಿದ್ದೀವಿ. ಅದಾದಮೇಲೆ ನಿರಂತರವಾಗಿ ಸ್ವಾಮಿಗೆ ಜಲಾಭಿಷೇಕ ಆಗ್ತಾ ಇರುತ್ತೆ. ಸಂಜೆ ಬಂದು ಗಿರಿಜಾ ಕಲ್ಯಾಣೋತ್ಸವ ಇರುತ್ತೆ. ನಿರಂತರವಾಗಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ವತಿಯಿಂದ ನಿರಂತರವಾಗಿ ಪ್ರಸಾದ ವಿನಿಯೋಗಗಳಿದೆ. ಆಮೇಲೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 3ರಿಂದ ಪೂಜಾ ಪುನಸ್ಕಾರಗಳು, ಅಭಿಷೇಕ. ಹೌದು, ಬೆಳಗ್ಗೆ 3 ಗಂಟೆಯಿಂದಲೇ ಶುರುವಾಗಿದೆ. 3:30ಗೆ ಸಂಕಲ್ಪ ಆಗಿ 4 ಗಂಟೆಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ, 5:30ಗೆ ಮಹಾಮಂಗಳಾರತಿ. ಈಗ ಮತ್ತೆ ಬರುವಂತ ಭಕ್ತಾದಿಗಳಿಗೆ ತುಂಬಾ ಜನ ಬರ್ತಿದ್ರೆ, ಮತ್ತೆ ಸಂಜೆ ಯಾವ ರೀತಿ ಇರುತ್ತೆ, ಇಲ್ಲಿ ಜಾಗರಣೆ ಯಾವ ರೀತಿ ಇರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಇಲ್ಲಿ ಯಾವ ರೀತಿ ಇರುತ್ತೆ? 4-5:30ಗೆ ಮಹಾಮಂಗಳಾರತಿ ಆಗಿದ ತಕ್ಷಣ ಇಂದನೂ ಕ್ಯೂ ಹಿಂಗೆ ಇರ್ತೀವ್ರೆ. ಹಿಂಗೆ ಇದು ಸಂಜೆ ರಾತ್ರಿ 4 ಗಂಟೆ, ಬೆಳಗಿನ ಜಾವ 3 ಗಂಟೆವರೆಗೂ ಹಿಂಗೆ ಇರುತ್ತೆ. ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಆಗ್ತಾರೆ ಹೊತ್ತು ಇದೇ ಥರನೇ ಹೋಗ್ತಾ ಇರ್ತಾರೆ. ಡೇ ಫುಲ್ ಓಪನ್ ದೇವಸ್ಥಾನ, ಮಧ್ಯರಾತ್ರಿವರೆಗೂ ಓಪನ್ ಆಗಿರುತ್ತೆ. ಮಧ್ಯರಾತ್ರಿ ಜಾಗರಣೆಗೆ ಗಿರಿಜಾ ಕಲ್ಯಾಣೋತ್ಸವ ಇದೆ. ನಮ್ಮ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಮಾರನೇ ದಿವಸ ಬ್ರಹ್ಮರಥೋತ್ಸವ ಇದೆ. ತುಂಬ ಜೋರು ವಿಜೃಂಭಣೆಯಿಂದ ನಡೆಯುತ್ತಿಲ್ಲ. ಸಾಕಷ್ಟು ಜನ ಬಂದಿದ್ದಾರೆ. ಮತ್ತು ಈ ಬಾರಿ ಹೂವಿನಿಂದ ಅಲಂಕಾರ, ಲಿಂಗು ಅಲಂಕಾರ ಆಗಿದೆ. ತುಂಬಾ ಆಕರ್ಷಣೆ ಕೇಂದ್ರ ಬಂದು ಆಗಿದೆ ಮುಂದ್ಗಡೆ. ಹೌದು, ಅದು ಲಿಂಗ ಪ್ರತಿ ವರ್ಷನೂ ಆಗ್ತಾ ಇದೆ. ಇಲ್ಲೂ ಅಷ್ಟೇ ಒಂದೊಂದು ಅಲಂಕಾರ ಪ್ರತಿ ವರ್ಷ ಬೇರೆ ಬೇರೆ ಥರ ಒಂದು ಸೆಲೆಕ್ಟ್ ಮಾಡಿ ಮಾಡ್ತಾ ಇರೋದು. ಸಾಕಷ್ಟು ಭಕ್ತಾದಿಗಳು ಬರ್ತಿದ್ದಾರೆ. ಏನು ಹೇಳ್ತೀರಾ ಭಕ್ತಾದಿಗಳಿಗೆ? ಭಕ್ತಾದಿಗಳಿಗೆಲ್ಲ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲ ಒಂದು ಸುಖ, ನೆಮ್ಮದಿ, ಶಾಂತಿ ಎಲ್ಲ ದೊರಕಲಿ ಅಂದ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊತೀವಿ. ಇದಿಷ್ಟು ಕಾಡು ಮಲ್ಲೇಶ್ವರ ದೇವಸ್ಥಾನ ಅರ್ಚಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಕಾಡು ಮಲ್ಲೇಶ್ವರ ದೇವಸ್ಥಾನದ ಅರ್ಚಕರಾದ ಶರತ್ ದೀಕ್ಷಿತ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಯಾವ ರೀತಿ ಪೂಜಾ ಪುನಸ್ಕಾರಗಳು ನೆರವೇರಿದೆ? ಅಭಿಷೇಕ ಯಾವ ರೀತಿ ಆಗಿದೆ? ಬೆಳಿಗ್ಗೆ 3:30ಗೆ ಇಲ್ಲಿ ಅಭಿಷೇಕಗಳು ಶುರು ಆಗಿದೆ. 3:30ಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿ 5:30ಗೆ ಮಹಾಮಂಗಳಾರತಿ ಆಗಿ ಅವು ವಿಶೇಷ ಅಲಂಕಾರ. 2 ಗಜ ಇಟ್ಟಿದ್ದೀವಿ. ಆನೆ ಸೊಂಡ್ಲಿಂದ ಸ್ವಾಮಿಗೆ ನೀರು ಬೀಳ್ತಾನೆ ಇರುತ್ತೆ. ಅದು ನಿರಂತರವಾಗಿ ಅಭಿಷೇಕ ಆಗಿರುತ್ತೆ. ಆಮೇಲೆ 108 ಲಿಂಗಗಳು ಇಟ್ಟಿದ್ದೀವಿ. 108 ಲಿಂಗಗಳು ದರ್ಶನ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಅಲಂಕಾರ ಮಾಡಿ ಅದೊಂದು ಲಿಂಗ ಒಂದು ಪ್ರತಿಷ್ಠೆ ಮಾಡಿದ್ದೀವಿ. ಅದಾದಮೇಲೆ ನಿರಂತರವಾಗಿ ಸ್ವಾಮಿಗೆ ಜಲಾಭಿಷೇಕ ಆಗ್ತಾ ಇರುತ್ತೆ. ಸಂಜೆ ಬಂದು ಗಿರಿಜಾ ಕಲ್ಯಾಣೋತ್ಸವ ಇರುತ್ತೆ.
ನಿರಂತರವಾಗಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ವತಿಯಿಂದ ನಿರಂತರವಾಗಿ ಪ್ರಸಾದ ವಿನಿಯೋಗಗಳಿದೆ. ಆಮೇಲೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 3ರಿಂದ ಪೂಜಾ ಪುನಸ್ಕಾರಗಳು, ಅಭಿಷೇಕ. ಹೌದು, ಬೆಳಿಗ್ಗೆ 3 ಗಂಟೆಯಿಂದಲೇ ಶುರುವಾಗಿದೆ. 3:30 ಸಂಕಲ್ಪ ಆಗಿ 4 ಗಂಟೆಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ, 5:30 ಮಹಾಮಂಗಳಾರತಿ. ಸ್ವಾಮೀಜಿ, ಈಗ ಮತ್ತೆ ಬರುವಂತ ಭಕ್ತಾದಿಗಳಿಗೆ ತುಂಬಾ ಜನ ಬರ್ತಿದ್ರೆ, ಮತ್ತೆ ಸಂಜೆ ಯಾವ ರೀತಿ ಇರುತ್ತೆ, ಇಲ್ಲಿ ಜಾಗರಣೆ ಯಾವ ರೀತಿ ಇರುತ್ತೆ, ಸಂಸ್ಕೃತಿ ಕಾರ್ಯಕ್ರಮ ಏನ್ ಇರುತ್ತೆ, ಇಲ್ಲಿ ಯಾವ ರೀತಿ ಇರುತ್ತೆ? 4-5:30 ಮಹಾಮಂಗಳಾರತಿ ಆಗಿದ ತಕ್ಷಣ ಇಂದಾನು ಕ್ಯೂ ಹಿಂಗೆ ಇರ್ತೀವ್ರೆ. ಹಿಂಗೆ ಇದು ಸಂಜೆ ರಾತ್ರಿ 4 ಗಂಟೆ, ಬೆಳಗಿನ ಜಾವ 3 ಗಂಟೆವರೆಗೂ ಹಿಂಗೆ ಇರುತ್ತೆ. ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಆಗ್ತಾರೆ ಹೊತ್ತು ಇದೇ ತರನೇ ಹೋಗ್ತಾ ಇರ್ತಾರೆ. ಡೇ ಫುಲ್ ಓಪನ್ ದೇವಸ್ಥಾನ, ಮಧ್ಯರಾತ್ರಿವರೆಗೂ ಓಪನ್ ಆಗಿರುತ್ತೆ. ಮಧ್ಯರಾತ್ರಿ ಜಾಗರಣೆಗೆ ಗಿರಿಜಾ ಕಲ್ಯಾಣೋತ್ಸವ ಇದೆ. ನಮ್ಮ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಮಾರನೇ ದಿವಸ ಬ್ರಹ್ಮರಥೋತ್ಸವ ಇದೆ. ತುಂಬಾ ಜೋರು ವಿಜೃಂಭಣೆಯಿಂದ ನಡೆಯುತ್ತಿಲ್ಲ. ಸಾಕಷ್ಟು ಜನ ಬಂದಿದ್ದಾರೆ. ಮತ್ತು ಈ ಬಾರಿ ಹೂವಿನಿಂದ ಅಲಂಕಾರ, ಲಿಂಗು ಅಲಂಕಾರ ಆಗಿದೆ. ತುಂಬಾ ಆಕರ್ಷಣೆ ಕೇಂದ್ರ ಬಂದು ಆಗಿದೆ ಮುಂದ್ಗಡೆ. ಹೌದು, ಅದು ಲಿಂಗ ಪ್ರತಿ ವರ್ಷನೂ ಆಗ್ತಾ ಇದೆ. ಇಲ್ಲೂ ಅಷ್ಟೇ ಒಂದೊಂದು ಅಲಂಕಾರ ಪ್ರತಿ ವರ್ಷ ಬೇರೆ ಬೇರೆ ತರ ಒಂದು ಸೆಲೆಕ್ಟ್ ಮಾಡಿ ಮಾಡ್ತಾ ಇರೋದು. ಸಾಕಷ್ಟು ಭಕ್ತಾದಿಗಳು ಬರ್ತಿದ್ದಾರೆ. ಏನ್ ಹೇಳ್ತೀರಾ ಭಕ್ತಾದಿಗಳಿಗೆ? ಭಕ್ತಾದಿಗಳಿಗೆಲ್ಲ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲ ಒಂದು ಸುಖ, ನೆಮ್ಮದಿ, ಶಾಂತಿ ಎಲ್ಲ ದೊರಕಲಿ ಅಂದ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊತೀವಿ. ಇದಿಷ್ಟು ಕಾಡುಮಲ್ಲೇಶ್ವರ ದೇವಸ್ಥಾನ ಅರ್ಚಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಕಾಡುಮಲ್ಲೇಶ್ವರ ದೇವಸ್ಥಾನದ ಅರ್ಚಕರಾದ ಶರತ್ ದೀಕ್ಷಿತರೆ, ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಯಾವ ರೀತಿ ಪೂಜಾ ಪುನಸ್ಕಾರಗಳು ನೆರವೇರಿದೆ, ಅಭಿಷೇಕ ಯಾವ ರೀತಿ ಆಗಿದೆ? ಬೆಳಿಗ್ಗೆ 3:30 ಇಲ್ಲಿ ಅಭಿಷೇಕಗಳು ಶುರುವಾಗಿದೆ. 3:30 ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿ, 5:30 ಮಹಾಮಂಗಳಾರತಿ ಆಗಿ, ಅವು ವಿಶೇಷ ಅಲಂಕಾರ. 2 ಗಜ ಇಟ್ಟಿದ್ದೀವಿ. ಆನೆ ಸೊಂಡ್ಲಿಂದ ಸ್ವಾಮಿಗೆ ನೀರು ಬೀಳ್ತಾನೆ ಇರುತ್ತೆ. ಅದು ನಿರಂತರವಾಗಿ ಅಭಿಷೇಕ ಆಗಿರುತ್ತೆ. ಆಮೇಲೆ 108 ಲಿಂಗಗಳು ಇಟ್ಟಿದ್ದೀವಿ. 108 ಲಿಂಗಗಳು ದರ್ಶನ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಅಲಂಕಾರ ಮಾಡಿ ಅದೊಂದು ಲಿಂಗ ಒಂದು ಪ್ರತಿಷ್ಠೆ ಮಾಡಿದ್ದೀವಿ. ಅದಾದಮೇಲೆ ನಿರಂತರವಾಗಿ ಸ್ವಾಮಿಗೆ ಜಲಾಭಿಷೇಕ ಆಗ್ತಾ ಇರುತ್ತೆ. ಸಂಜೆ ಬಂದು ಗಿರಿಜಾ ಕಲ್ಯಾಣೋತ್ಸವ ಇರುತ್ತೆ. ನಿರಂತರವಾಗಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ವತಿಯಿಂದ ನಿರಂತರವಾಗಿ ಪ್ರಸಾದ ವಿನಿಯೋಗಗಳಿದೆ. ಆಮೇಲೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 3ರಿಂದ ಪೂಜಾ ಪುನಸ್ಕಾರಗಳು, ಅಭಿಷೇಕ. ಹೌದು, ಬೆಳಗ್ಗೆ 3 ಗಂಟೆಯಿಂದಲೇ ಶುರುವಾಗಿದೆ. 3:30 ಸಂಕಲ್ಪ ಆಗಿ 4 ಗಂಟೆಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ, 5:30 ಮಹಾಮಂಗಳಾರತಿ. ಸ್ವಾಮೀಜಿ, ಈಗ ಮತ್ತೆ ಬರುವಂತ ಭಕ್ತಾದಿಗಳಿಗೆ ತುಂಬಾ ಜನ ಬರ್ತಿದ್ರೆ, ಮತ್ತೆ ಸಂಜೆ ಯಾವ ರೀತಿ ಇರುತ್ತೆ, ಇಲ್ಲಿ ಜಾಗರಣೆ ಯಾವ ರೀತಿ ಇರುತ್ತೆ, ಸಂಸ್ಕೃತಿ ಕಾರ್ಯಕ್ರಮ ಏನ್ ಇರುತ್ತೆ, ಇಲ್ಲಿ ಯಾವ ರೀತಿ ಇರುತ್ತೆ? 4-5:30 ಮಹಾಮಂಗಳಾರತಿ ಆಗಿದ ತಕ್ಷಣ ಇಂದಾನು ಕ್ಯೂ ಹಿಂಗೆ ಇರ್ತೀವ್ರೆ. ಹಿಂಗೆ ಇದು ಸಂಜೆ ರಾತ್ರಿ 4 ಗಂಟೆ, ಬೆಳಗಿನ ಜಾವ 3 ಗಂಟೆವರೆಗೂ ಹಿಂಗೆ ಇರುತ್ತೆ. ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಆಗ್ತಾರೆ ಹೊತ್ತು ಇದೇ ತರನೇ ಹೋಗ್ತಾ ಇರ್ತಾರೆ. ಡೇ ಫುಲ್ ಓಪನ್ ದೇವಸ್ಥಾನ, ಮಧ್ಯರಾತ್ರಿವರೆಗೂ ಓಪನ್ ಆಗಿರುತ್ತೆ. ಮಧ್ಯರಾತ್ರಿ ಜಾಗರಣೆಗೆ ಗಿರಿಜಾ ಕಲ್ಯಾಣೋತ್ಸವ ಇದೆ. ನಮ್ಮ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಮಾರನೇ ದಿವಸ ಬ್ರಹ್ಮರಥೋತ್ಸವ ಇದೆ. ತುಂಬಾ ಜೋರು ವಿಜೃಂಭಣೆಯಿಂದ ನಡೆಯುತ್ತಿಲ್ಲ. ಸಾಕಷ್ಟು ಜನ ಬಂದಿದ್ದಾರೆ. ಮತ್ತು ಈ ಬಾರಿ ಹೂವಿನಿಂದ ಅಲಂಕಾರ, ಲಿಂಗು ಅಲಂಕಾರ ಆಗಿದೆ. ತುಂಬಾ ಆಕರ್ಷಣೆ ಕೇಂದ್ರ ಬಂದು ಆಗಿದೆ ಮುಂದ್ಗಡೆ. ಹೌದು, ಅದು ಲಿಂಗ ಪ್ರತಿ ವರ್ಷನೂ ಆಗ್ತಾ ಇದೆ. ಇಲ್ಲೂ ಅಷ್ಟೇ ಒಂದೊಂದು ಅಲಂಕಾರ ಪ್ರತಿ ವರ್ಷ ಬೇರೆ ಬೇರೆ ತರ ಒಂದು ಸೆಲೆಕ್ಟ್ ಮಾಡಿ ಮಾಡ್ತಾ ಇರೋದು. ಸಾಕಷ್ಟು ಭಕ್ತಾದಿಗಳು ಬರ್ತಿದ್ದಾರೆ. ಏನ್ ಹೇಳ್ತೀರಾ ಭಕ್ತಾದಿಗಳಿಗೆ? ಭಕ್ತಾದಿಗಳಿಗೆಲ್ಲ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲ ಒಂದು ಸುಖ, ನೆಮ್ಮದಿ, ಶಾಂತಿ ಎಲ್ಲ ದೊರಕಲಿ ಅಂದ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊತೀವಿ. ಇದಿಷ್ಟು ಕಾಡುಮಲ್ಲೇಶ್ವರ ದೇವಸ್ಥಾನ ಅರ್ಚಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.